ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಹಲವು ಪ್ರಾಣಿ ಮತ್ತು ಪಕ್ಷಿ ಮತ್ತು ಪ್ರಾಣಿಗಳೆಲ್ಲ ನೋಡಿರ್ತೀರ. ಈ ಪಕ್ಷಿಗಳಲ್ಲಿ ಎಷ್ಟೋ ವಿವಿಧ ರೀತಿ ನಾವು ನೋಡಿರೋದ ಪಕ್ಷಿಗಳಿರ್ತವೆ. ಒಂದು ಹಳ್ಳಿ ಕಡೆ ಏನಾಗುತ್ತಂದರೆ ಈ ಸ್ವಲ್ಪ ಗಿಡ ಮರಗಳೆಲ್ಲ ಜಾಸ್ತಿ ಇರೋದ್ರಿಂದ ಈ ಹಕ್ಕಿಗಳೆಲ್ಲ ಬಂದು ಕೂತ್ಕೊಳ್ತವೆ, ಮರದಲ್ಲಿ ಗೂಡು ಕಟ್ಟೋದು ಆ ಥರ ಎಲ್ಲ ಇರುತ್ತೆ. ಹಾಗೆ ಅನೇಕ ಥರದ ಪಕ್ಷಿಗಳಿರ್ತವೆ. ಇಲ್ಲಿ ನೋಡಿ, ಇದೀಗ ಒಂದು ಮನೆ ಹತ್ತಿರದಲ್ಲಿ ಒಂದು ಹೂವಿನ ಗಿಡದಲ್ಲಿ ಕೂತಿರುವಂಥದ್ದು. ಇವು ಹಗಲಿಗೆ ಬರೋದಿಲ್ಲ, ರಾತ್ರಿ ಆದ್ಕೂಡ ಸಂಜೆ ಒಂದು 7 ಗಂಟೆ ಟೈಮಿಗೆ ಈ ಪಕ್ಷಿಗಳು ಬರ್ತವೆ. ಇವು 3 ಮರಿಗಳಿರ್ತವೆ. ಅಂದರೆ ಇವು ಮರಿ ಅಂತಲೂ ಗೊತ್ತಿಲ್ಲ, ದೊಡ್ಡ ಪಕ್ಷಿಗಳಂತಲೂ ಗೊತ್ತಿಲ್ಲ. 3 ಒಟ್ಟಾಗಿ ಬರುವಂಥದ್ದು. ದಿನಾ ಬಂದು ಈ ಗಿಡದ ತುದಿಯಲ್ಲಿ ಕೂತ್ಕೊಳ್ಳೋವಂಥದ್ದು. ಒಂದು ಬೇರೆ ಜಾಗ ಯೂಸ್ ಮಾಡೋದಿಲ್ಲ. ಈ ತುದಿ ನೋಡಿ, ನಿಮಗೆ ಕಾಣಿಸ್ತದೆ, ಆ ತುದಿಯಲ್ಲಿ ಒಂದು ಹೂವು ಆಗಿದೆ, ದಾಸವಾಳದ ಗಿಡ. ಈ ಗಿಡ ದಾಸವಾಳದ ಗಿಡ, ಅಲ್ಲಿ ಒಂದು ಹೂವು ನಾಳೆ ಅರಳುವಂಥ ಒಂದು ಹೂವು, ಮಾರನೇ ದಿನ ಅರಳುತ್ತದೆ. ಆ ಥರದ ಒಂದು ಹೂವು ಇದೆ, ತುದಿಯಲ್ಲಿ ಕೂತಿದೆ, ಮೊಗ್ಗಿಂದ ಇನ್ನು ಮೊಗ್ಗಿರೋದದೆ. ಹಾಗೆ ಆ ತುದಿಯಲ್ಲಿ ಕೂತಿರುವಂಥದ್ದು. ಅದರಲ್ಲಿ ಜೋತಾಡ್ತವೆ. ಜೋರಾಗಿ ಗಾಳಿ ಬಂದರೂ ಸಹ ಅಲುಗಾಡಿದ್ರೂ ಏನು ಹೋಗಲ್ಲ ಅನಿಸುತ್ತೆ. ಯಾಕಂದರೆ ಪ್ರತಿದಿನ ಬಂದು ಕೂತ್ಕೊಳ್ಳೋಂಥ ಪಕ್ಷಿಗಳಿವು 3. ನೋಡೋದಕ್ಕೆ ಹೇಗಿದ್ದಾವೆ ನೋಡಿ, ಹೇಗೆ ಅಂಟ್ಕೊಂಡು ಕೂತಿದ್ದಾವೆ ಅಂದರೆ ನೋಡಿದ್ರೇ ಒಂಥರ ನಗು ಬರುತ್ತೆ, ಮತ್ತು ಮುದ್ದಾಗಿದ್ದಾವೆ, ಖುಷಿಯಾಗತ್ತೆ ನಮಗೆ. ನೋಡಿ, ಇದು ಮುಖಗಳು 2 ನಿಮ್ಗೆ ಗೊತ್ತಾಯ್ತು ನೋಡಿ, ಇಲ್ಲಿ ಸಡನ್ನಾಗಿ ಗೊತ್ತಾಯ್ತು ನಿಮಗೆ. ಆಗ ಗೊತ್ತಾಗ್ತಾ ಇರಲಿಲ್ಲ ಮುಖ ಎಲ್ಲಿ ಬಾಲ ಎಲ್ಲಿ ಅಂತ. ಇಲ್ಲಿ 3 ಪಕ್ಷಿಗಳಿದ್ದಾವೆ. ನಮಗೆ ಕಾಣಿಸ್ಲಿಕ್ಕೆ 2 ಕಾಣಿಸ್ತದೆ ನೋಡಿ. ಈ ಮುಖ 2 ಕಾಣಿಸ್ತದಲ್ಲ, ಇದು ಇನ್ನೊಂದು ಆ ಕಡೆ ಮುಖ ಮಾಡ್ಕೊಂಡು ಕೂತಿರುವಂಥದ್ದು. ಬಾಲ ಕಾಣಿಸ್ತದೆ ನಿಮಗೆ ನೋಡಿ, ಅಲ್ಲಿ ನೋಡಿ, ಅದು ಫಸ್ಟ್ ಸೆಕೆಂಡ್ ಆದಮೇಲೆ ನೆಕ್ಸ್ಟ್ ಇರುವಂಥದ್ದೇ ಬಾಲ ಕಾಣಿಸ್ತದೆ. ಆ ಕಡೆ ಮುಖ ಮಾಡಿದೆ ಅದು ನೋಡಿ. ಕಣ್ಣು ಎಷ್ಟು ಮುದ್ದಾಗಿದ್ದಾವೆ. ಹಿಡ್ಕೊಂಡು ಬಿಡೋಣ ಅನಿಸುತ್ತೆ, ಮುದ್ದು ಮಾಡೋಣ ಅಂತ. ಆದರೆ ಪಾಪ ಅವು ಹಾರ್ತಾವಲ್ಲ ಅಂತ ಹೇಳ್ಬಿಟ್ಟು ಹೆದರ್ಕೊಳ್ತವೆ, ನೆಕ್ಸ್ಟ್ ಬರಲ್ಲ ಅಂಥೇಳಿ ಸುಮ್ಮನೆ ಇದ್ವಿ ನಾವು. ನೋಡಿ, ಇದು ಈ ಕಡೆ ಮುಖ ಮಾಡಿರೋಂಥ ಒಂದೇ ಪಕ್ಷಿ. ಇವೆರಡರದ್ದು ಬಾಲ ಕಾಣಿಸುತ್ತೆ ನೋಡಿ. ಆ ಕಡೆ 2ರದ್ದು ಮುಖ ತೋರಿಸಿದೆ ನಾನು. ಈ ಕಡೆ ಮುಖ ಮಾಡ್ಕೊಂಡಿದ್ದಲ್ಲ ಅದರದ್ದು ಆ ಒಂದು ಪಕ್ಷಿ ಇದೆ. ಒಂದು ಈ ಕಡೆ ಮುಖ ಮಾಡ್ಕೊಂಡು 2 ಆ ಕಡೆ ಮುಖ ಮಾಡ್ಕೊಂಡಿದ್ದಾವೆ ನೋಡಿ. ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಕಣ್ಣು. ಇವೆರಡರದ್ದು ಬಾಲ ಇದೆ. ಈ ರೀತಿಯಾಗಿ ಕೂತಿರುವಂಥದ್ದು ನೋಡಿ, ಗಿಡದ ಹೂ ಒಂದು ಟೊಂಗೆಯ ತುದಿಯಲ್ಲಿ ಕೂತಿರುವಂಥ ಪಕ್ಷಿಗಳು. ಪುನಃ ನಾನು ಈ ಕಡೆ ತಿರುಗಿಸಿದೆ ವಿಡಿಯೋ ಮಾಡಬೇಕಾದ್ರೆ. ಆವಾಗ ಎರಡರದ್ದು ಮುಖ ನೋಡಿ, ಪಿಳಿ ಪಿಳಿ ಅಂತ. ಒಂದು ಮಲಗಿದೆ ಅನಿಸುತ್ತೆ, ನಿದ್ರೆ ಮಾಡಿ ಕಣ್ಣು ಮುಚ್ಕೊಂಡಿದೆ ಅನಿಸುತ್ತೆ. ಒಂದು ಪಿಳಿ ಪಿಳಿ ನೋಡ್ತಾ ಇದೆ. ಇದು ಅನ್ವಿ ಮನೆ ಹತ್ತಿರ ಇರುವಂಥ ಹೂವಿನ ಗಿಡದಲ್ಲೇ ಇದ್ದಿದ್ದಿದೆ. ಇದು ಬಾಲ ಇದೆ ನೋಡಿ. ಇದು ಮತ್ತೊಂದು ದಿನದ್ದು, ಯಾಕಂದರೆ 3 ಬಾಲ ಈ ಕಡೆ ಇದೆ ನೋಡಿ, 3 ಹಕ್ಕಿದು. ನಾನೊಂದು 2-3 ಈ ನೋಡಿ, ಅಲ್ಲಿ ಹೂವು ಇಲ್ಲ, ನಿಮಗೆ ಕಾಣಿಸುತ್ತೆ ನೋಡಿ, ದಾಸವಾಳದ ಹೂವು ಇಲ್ಲ. ಈ 3 ಈ ಕಡೆ ಮುಖ ಮಾಡ್ಕೊಂಡಿರುವಂಥದ್ದು ಇವತ್ತು ಮಾರನೇ ದಿನ. ಅಂದರೆ ನಾನು 3 ದಿನ ವೀಡಿಯೋ ಮಾಡಿದೆ ನೈಟ. ಆದರೆ ಪಾಪ ಸ್ವಲ್ಪ ನಾವು ಹೀಗೆ ಇದು ಮಾಡಿದಾಗ ಟೊಂಗೆನ ಚೂರು ಹಿಡ್ಕೊಂಡಾಗ, ಅಂದರೆ ಗಾಳಿ ಬಂದಾಗ ಟೊಂಗೆ ಅಲ್ಲಾಡಿಸ್ತಾ ಇದೆ ಅದು, ಆದರೆ ಹಾರಿ ಹೋಗ್ತಾ ಇಲ್ಲ. ಈ ಕಡೆ ನೋಡಿ, ದಾಸವಾಳ ಎಷ್ಟು ಚೆನ್ನಾಗಿಬಿಟ್ಟಿದೆ. ಈ ಹಕ್ಕಿ ಕೂತ್ಕೊಂಡಿರೋದಕ್ಕೂ ರೆಂಬೆ ಮೇಲೆ ನೋಡಿ ಅಲ್ಗಾಡ್ತಾ ಇದೆ, ಅದು ಗಾಳಿಗೆ ಅಲ್ಗಾಡ್ತಿರೋದು, ಅಂದರೆ ಹಾರಿ ಹೋಗ್ತಾ ಇಲ್ಲ. ಅದೇ ನಾವು ಒಂಚೂರು ಟೊಂಗೆ ಹಿಂಗೆ ಮುಟ್ಟಿದಾಗ 2 ಪಕ್ಷಿಗಳು ಹಾರಿ ಹೋಗ್ತವೆ, 1 ಪಕ್ಷಿ ಇರುತ್ತೆ. ನೆಕ್ಸ್ಟ್ ಅವು ಮತ್ತೆ ಜೊತೆ ಆಗಿರ್ತಾವೆ ಅನಿಸುತ್ತೆ. ಮಾರನೇ ದಿನದಿಂದ ಬರಲ್ಲ, ಅವು ಜಾಗ ಚೇಂಜ್ ಮಾಡ್ತವೆ ಅವು. ಹೀಗಾಗಿ ಈ ಪ್ರಾಣಿ ಪಕ್ಷಿಗಳಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು. ಅವು ಪಾಡಿಗೆ ಅವು ಇರ್ತವೆ. ಅಂದರೆ ಈ ಪಕ್ಷಿಗಳಿಗೇನು ತೊಂದರೆ ಇರಲ್ಲ, ಅವು ಮತ್ತೊಂದು ಟೊಂಗೆ ಮೇಲೆ ಕೂತ್ಕೊಳ್ತವೆ, ಮರದ ಮೇಲೆ ಜಾಗ ಮಾಡ್ಕೊಳ್ತವೆ. ಆದರೆ ಆ ಜಾಗದಿಂದ ಬಿಟ್ಟು ಹೋಯ್ತು ನೋಡಿ. ಇದು 2 ಹಕ್ಕಿ ಹಾರಿ ಹೋದ್ಮೇಲೆ ಇದು 1 ಹಕ್ಕಿ ಇರುತ್ತೆ. ಆದರೆ ಇದು ಹಾರೋಗಲ್ಲ, ಅವು ಜೊತೆ 2 ಹಾರೋದಾಗ ಇದು ಹಾರೋಗಲ್ಲ, ಇದು ಕೂತಿರುತ್ತೆ. ಇದು 3 ದಿನ ವೀಡಿಯೋ ಮಾಡಿಲ್ಲ ಅನಿಸುತ್ತೆ, 2 ದಿನ ಅನಿಸುತ್ತೆ. ಯಾಕಂದರೆ ಇದು ಸ್ವಲ್ಪ ನಾನು ವೀಡಿಯೋ ಮಾಡಿಟ್ಟಿದ್ದೆ, ಎಡಿಟಿಂಗ್ ಏನು ಮಾಡಿಟ್ಟಿರಲಿಲ್ಲ, ವೀಡಿಯೋ ಮಾಡಿರೋಂಥದ್ದು ನೋಡಿ. ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಆ ಕೊಕ್ಕನ್ನು ಆ ಕಡೆ ಈ ಕಡೆ ತಿರುಗಾಡಿಸ್ಕೊಂಡು. ಆ ಹೂವು ಏನು ಪ್ರಕೃತಿ ನಮಗೆ ಎಷ್ಟೊಂದು ಕೊಡುತ್ತೆ ಅಂದರೆ, ಈ ಪಕ್ಷಿಗಳಲ್ಲಿ ನಾನು ಎಷ್ಟೋ ಪಕ್ಷಿಗಳನ್ನು ನೋಡಿದ್ದೀನಿ ಈ ಕಾಡಲ್ಲೆಲ್ಲ. ಹಾಡಿ ಅಂತ ಹೇಳ್ತೀವಿ ನೋಡಿ, ಅಂಥ ಜಾಗದಲ್ಲೆಲ್ಲ ಪಕ್ಷಿಗಳು ಒಂಥರ ನಮಗೆ ಗೊತ್ತಿಲ್ಲದಿರೋಂಥ ಪಕ್ಷಿಗಳೆಲ್ಲ ಇರ್ತವೆ, ನೋಡೋದಕ್ಕೆ ಸಿಗುತ್ತೆ.
ನಮ್ಮ ಮಕ್ಕಳಿಗೂ ಮುಂದಿನ ಪೀಳಿಗೆಯರು ನೋಡೋದಕ್ಕೆ ಅವಕಾಶ ನಾವು ಕೊಡಬೇಕಾಗತ್ತೆ. ಈ ಹಕ್ಕಿಗಳನ್ನೆಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ಉಳಿಸ್ಕೊಂಡು ಬರಬೇಕಾಗತ್ತೆ. ಈ ಕಾಡು ಕಡಿದಾಗ ಅವುಗಳಿಗೆ ನೆಲೆ ಇರೋದಿಲ್ಲ, ಎಲ್ಲೆಲ್ಲೆಲ್ಲೋ ಹೋಗ್ತವೆ. ಈ ಹೂವು ಎಷ್ಟು ಚಂದ ಇದೆ ದಾಸವಾಳ ನೋಡಿ. ಇದ್ರ ಬಾಲ ಇದೆ ಈ ಥರ ಇರೋವಂಥದ್ದು. ಅದು ಮೈ ಮೇಲಿದೆ ನೋಡಿ, ಪುಕ್ಕ ರೆಕ್ಕೆಗಳೆಲ್ಲ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂದರೆ ಒಳ್ಳೆ ಏನೋ ಆಟ ಸಾಮಾನು, ಮಕ್ಕಳದ್ದು ಆಟಿಕೆ ಸಾಮಾನು ಥರ ಇದೆ ಅವಳೆ. ಇಲ್ಲಿ ನೋಡಿ ಇವಳದ್ದು ಕತೆ. ಇದು ಹುಡುಗಿ, ಇದು ಹೆಣ್ಮಗು. ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಒಬ್ಬರ ಮನೆಗೆ ಹೋದಾಗ ಅಲ್ಲಿ ಅಂದರೆ ಒಂದು ಕಡೆ ಹೋಗಿದ್ವಿ ನಾನು ಮತ್ತು ನಮ್ಮ ಮಾವನ ಹೆಂಡತಿ. ಆವಾಗ ಇಲ್ಲಿ ಈ ಥರ ಒಬ್ಬರ ಮನೇಲಿ ಈ ಥರ ನಾಯಿ ಇತ್ತು ನೋಡಿ, ಎಲ್ಲ ಬಿದ್ಕೊಂತದ. ನಿದ್ರೆ ಮಾಡಿಬಿಡ್ತು, ಆರಾಮಾಗಿ ಮಲ್ಕೊಂಬಿಡ್ತು. ಎಷ್ಟು ಬೇಕಾದ್ರೆ ಹಾಲು ಕುಡ್ಕ ಅಂತ ಮಲ್ಕೊಂಬಿಡ್ತಾ. ಇದು ನೋಡಿ ಯಾವ ಥರ ಒಳ್ಳೆ, ಏನೋ ಇನ್ನೊಂದು 3-4 ಮರಿ ಇದ್ದಾವೆ, ನನಗೇನು ಹಾಲು ಸಿಕ್ಕಲ್ಲ ಅಮ್ಮಂದು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ದಂಗೆ ಇದೆ. ಎಷ್ಟು ಮುದ್ದಾಗಿತ್ತು ಮರಿ ಮಾತ್ರ, ಗುಂಡಿಗೆ 2 ಮರಿ ಹಾಕಿರೋದಂತ ಇದೆ. ನಂತರ ಒಂದು ಮರಿನೂ ಒಬ್ಬರು ತೊಗೊಂಡೋಗ್ತಾರೆ, ಕೊಟ್ಟಿರ್ತಾರೆ ಬೇರೆಯವರಿಗೆ. ನೋಡಿ ನಿದ್ರೆ ನೋಡಿ, ಆರಾಮ್ ನಿದ್ರೆ ಮಾಡ್ತಾವಳೆ. ಎಷ್ಟು ಖುಷಿಯಾಗತ್ತೆ ನೋಡಿ. ಈ ಚಿತ್ರದಲ್ಲಿ ನೋಡುವಾಗಲೇ, ಈ ವಿಡಿಯೋ ನೋಡುವಾಗಲೇ ಇದನ್ನು ಎತ್ಕೊಳ್ಳೋಣ ಅನಿಸುತ್ತೆ. ವಿಡಿಯೋ ನೋಡಿದ್ರೆ ಅಷ್ಟು ಮುದ್ದಾಗಿದೆ. ರಿಯಲ್ ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿರ್ತದೆ. ಅಂದರೆ ಇದನ್ನು ಮುದ್ದು ಮಾಡೋಕ್ಕೆ ನಮಗೆ ಭಯ. ಯಾಕಂದರೆ ಈ ಮರಿ ಹಾಕಿದ್ದ ನಾಯಿಗಳಿರ್ತಾವೆ ನೋಡಿ, ಅವು ಭಾಳ ಡೇಂಜರ್. ನಾವು ಮರಿಗಳನ್ನು ಮುಟ್ಟಿದಾಗ ಅವು ಎಲ್ಲಿ ತಮ್ಮ ಮರಿಗಳಿಗೆ ಹಾನಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಚ್ಚಕ್ಕೆ ಬರ್ತವೆ. ಹಾಗಾಗಿ ಈ ಮರಿಗಳನ್ನು ಆ ಮನೆಯವ್ರ ಹತ್ರ ಆದರೂ ಪರವಾಗಿಲ್ಲ, ಇನ್ನೊಬ್ಬರ ಹತ್ರ ನೋಡೋಕೆ ಹೇಳ್ಬಿಟ್ಟು ಮರಿಗಳನ್ನು ಮುಟ್ಟಬೇಕಾಗುತ್ತೆ. ಇಲ್ಲಾಂದ್ರೆ ಮರಿಗಳನ್ನು ಮುಟ್ಟಬಾರ್ದು ನಾವು. ನಾಯಿಗಳದ್ದು, ಕೋಳಿ ಆದರೂ ಹಾಗೆ, ನಾಯಿಗಳಾದ್ರೂ ಹಾಗೆ. ಕೋಳಿಯಿಂದ ಏನು ಮಾಡೋಕ್ಕಾಗಲ್ಲ, ನಾಯಿಗಳು ಮಾತ್ರ ಕಚ್ಚಿದ್ರೆ ಅಪಾಯ ಇದೆ. ಮೈ ಮೇಲೆ ಹಾರಿಬಿಟ್ಟು ಚೆನ್ನಾಗಿ ಕಚ್ಚಿಬಿಡ್ತವೆ. ಹಾಗಾಗಿ ಈ ಮರಿ ಹೆಕ್ಕಿದ ನಾಯಿ ಹತ್ರ ಹೋಗುವಾಗ ಜಾಗ್ರತೆ ಇರಬೇಕಾಗತ್ತೆ. ನೋಡಿ ಇವಳು ಹಿಂಗೆ ಮಾಡ್ತಾವಳೆ ಇವಳಿಗೂ. ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ. ಇದು ಹೆಣ್ಮರಿ ಅಂತ. ಹಾಗೆ ಅಷ್ಟು ಕುಡ್ದಾದ್ಮೇಲೆ ಮತ್ತೆ ನೋಡಿ, ಇದು ತಾಯಿ ನಿಂತ್ಕೊಂಡ್ಬಿಡ್ತಾ. ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತಾ ತಾಯಿ, ಹಾಗೆ ನಿಂತ್ಕೊಂಡ್ಬಿಡ್ತು. ನಿಂತ್ಕೊಂಡ್ರೂ ಬಿಡ್ತಾ ಇಲ್ಲ, ಇದು ಹೊಟ್ಟೆ ತುಂಬಿಲ್ಲ ಅನಿಸುತ್ತೆ, ಹಾಗೆ ಕುಡಿತಾ ಇದೆ ನೋಡಿ. ಇವಾಗ ಅವಳಿಗೆ ಇದಕ್ಕೇನೋ ಚಿಂಟು ಅಂತ ಹೆಸರಿಟ್ಟಿದ್ದಾನೆ ಅಂತ. ಅದು ದೊಡ್ಡದು ರಾಣಿ. ಇದು ಇವಾಗ ಕುಡಿದ್ಬಿಟ್ಟು ಏನು ಮಾಡುತ್ತೆ ಅಂದ್ರೆ ನೋಡಿ, ಎಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಯಾವಾಗಲೂ ಡೈಲಿ ಹಾಗೆ ಅಂತ ದಿನ ಹಾಲು ಕುಡಿದ್ಬಿಟ್ಟು ಸೀದಾ ಎಲ್ಲಿ ಹೋಗ್ತಾಳೆ ಅಂತ ಹೇಳ್ತಿಂತು. ನೀವೇ ವಿಡಿಯೋ ನೋಡಿ ಗೊತ್ತಾಗತ್ತೆ ನೋಡಿ. ಮತ್ತೆ ತಾಯಿ ಮಲಗ್ತಾ ಮತ್ತೆ ಇವಳುತ್ತೆ ನೋಡಿ, ನಿಂತ್ಕೊಂಡೆ ಹಾಲು ಕುಡಿತಾ ಇರೋದು. ಇವಾಗ ಹೊಟ್ಟೆ ತುಂಬಿತು, ಹೊಟ್ಟೆ ಫುಲ್ಲಾಗಿದೆ, ಮೈಯೆಲ್ಲ ತುರ್ಸ್ಕೊಂಡು ಹೋಗ್ತದೆ ನೋಡಿ. ಹೋಗೋ ಜಾಗ ನೋಡಿ, ಹೋಗಿ ಮಲಗಿಬಿಡುತ್ತೆ. ಇದು ಯಾವಾಗಲೂ ಹಾಗೆ ಅಂತ, ಹಾಲು ಕುಡಿದ್ಬಿಟ್ಟು ಈ ಕಾರ್ ಹತ್ರ ಹೋಗಿ ಅಡಿಗಡೆ ಮಲಗತ್ತಂತೆ ನೋಡಿ. ಎಷ್ಟು ಚೆನ್ನಾಗಿ ಮಲಗಿಬಿಟ್ಟವಳೆ. ತಾಯಿ ಹತ್ರ ಮಲಗಿಲ್ಲ, ಅದು ಹೋಗಿ ಕಾರ್ ಹತ್ರ ಮಲಗುತ್ತೆ ನೋಡಿ. ನೋಡೋದು ನೋಡಿ. ಆಮೇಲೆ ಹೆಂಗೆ ನಾಟಕ ಮಾಡ್ತಾಳಂದ್ರೆ ನೋಡಿ, ಉರುಳಾಡ್ಕೊಂಡು ಹಾಗೆ. ಅದೇ ಮಕ್ಕಳು, ಈ ಮನುಷ್ಯರಲ್ಲಿ ಮಕ್ಕಳು ಹಾಗೆ ಹೆಂಗೆ ಇದು ಮಾಡಿದ್ರೂ ಮುದ್ದು ಮುದ್ದಾಗಿ ಕಾಣಿಸ್ತವೆ. ಹಾಗೆ ನಾನು ತಾಯಿ ಆ ಕಡೆ ಅಡ್ಡ ಹೋಯ್ತು, ಮನೆ ಹಿಂದ್ಗಡೆ ಹೋಯ್ತು. ಆವಾಗ ನಾನು ಅದನ್ನು ಮುದ್ದು ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿಲ್ಲ, ಹೆದರ್ಕೊಂಡು. ನಂತರ ತಾಯಿ ಮನೆ ಹಿಂಭಾಗ ಹೋದಾಗ ನಾನು 2 ನಿಮಿಷ ಎತ್ಕೊಂಡೆ. ಅಲ್ಲಿ ನೀವು ನೋಡ್ಬೋದು ವಿಡಿಯೋದಲ್ಲಿ, ನಾನು ಭಯ ಪಟ್ಕೊಂಡೆ, ಗಾಬರಿಯಲ್ಲೇ ಎತ್ಕೊಂಡು ಪಟ್ಟ ಬಿಟ್ಬಿಟ್ಟೆ. 1-2 ನಿಮಿಷ ಹಿಂಗೆ ಎತ್ಕೊಂಡ್ಬಿಟ್ಟೆ. ಈಗ ತಾಯಿ ಹತ್ರ ಬಂತಿದೆ, ಮನೆ ಹಿಂದೆ ಹೋಗಿ ಮಲಗಿದೆ ಈ ತಾಯಿ. ಅಲ್ಲಿಗೆ ಈ ಮರಿ ಬಂತು. ಮತ್ತು ಇದು ಗಂಡು ನಾಯಿ ಅಂತೆ. ಈ ಫ್ಯಾಮಿಲಿ, ಪುಟ್ಟ ಫ್ಯಾಮಿಲಿ ಇದೆ ನೋಡಿ. ಅಮ್ಮ, ಅಪ್ಪ, ಮಗಳು ಅಂತ. ಮತ್ತು ಈ ನಾಯಿ ಮರಿಗಳು ಚಿಕ್ಕ ಮರಿ ಇದ್ದಾಗ ತುಂಬ ಮುದ್ದಾಗಿ ಗುಂಡಕ್ಕಿರ್ತವೆ. ಅವು ಊಟಕ್ಕಿರಲಿ ಇಲ್ಲದೆ ಇರಲಿ, ತಾಯಿ ಹಾಲು ಕುಡಿದ್ಬಿಟ್ಟೆ ಗುಂಡಕ್ಕೆ ತುಂಬ ಚೆನ್ನಾಗಿ ಮುದ್ದಾಗಿರ್ತವೆ. ನೋಡಿದ್ರೆ ಸಾಕಬೇಕನ್ಸುತ್ತೆ, ಹಾಗಿರ್ತವೆ. ನಂತರ ಇಲ್ಲಿ ಮಂಗನ ವೀಡಿಯೋ ಮಾಡಿದ್ದು ನಾನು.
ಈ ಮಂಗ ನೋಡಿ ಒಂದು ಹಲಸಿನ ಮರದಲ್ಲಿ ತುಂಬ ಹಲಸಿನಕಾಯಿ ಆಗಿತ್ತಲ್ಲಿ, ಅದನ್ನೆಲ್ಲ ಕಿತ್ಕೊಂಡು ತಿಂತಾ ಇದ್ದಾವೆ. ಅಂದರೆ ಇಡೀ ಮನುಷ್ಯರಿಗೆ ಸಹ ಕಟ್ ಮಾಡಿದ್ರು ಈ ಥರ ತಿನ್ನೋಕ್ಕಾಗಲ್ಲ. ಕತ್ತಲ್ಲಿ ಕಟ್ ಮಾಡಿಬಿಟ್ಟು ಬಿಡಿಸಿ ಪೀಸ್ ಮಾಡಿ ಆಮೇಲೆ ಇದು ಮಾಡಬೇಕಾಗುತ್ತೆ. ಆದರೆ ಈ ಮಂಗ ಏನು ಮಾಡಿದೆ ಅಂದರೆ ಇಡೀ ಇದು ಹಲಸಿನಕಾಯಿದು ಸೈಡೆಲ್ಲ ತಿಂದುಬಿಟ್ಟು ಗೂಂಜ್ ಅಂತ ಹೇಳ್ತೀವಿ, ಮಧ್ಯದ ಒಂದು ಭಾಗ ಇರುತ್ತೆ ನೋಡಿ, ಕಟ್ ಮಾಡಿ ಬಿಸಾಡ್ತೀವಲ್ಲ, ಅದನ್ನು ಹಂಗೆ ಉದ್ದಕ್ಕೂ ಹಂಗೆ ಇದೆ, ಸೈಡೆಲ್ಲ ಹಲಸಿನಕಾಯಿ ತಿಂದುಬಿಟ್ಟು ಆ ಗೂಂಜ್ ಅನ್ನೋದು ಹಂಗೇ ಇದೆ ನೋಡಿ. ಇದು ಗೂಂಜ್ ಅಂತಾರೆ. ಇಡೀ ಅದು ಅಷ್ಟು ಉದ್ದ ಹಾಗೆ ಇದೆ ನೋಡಿ. ಎಲ್ಲ ಹಲಸಿನಕಾಯಿ ತಿಂದ್ಬಿಟ್ಟು ಅದನ್ನು ಬಿಡ್ತಾ ಇಲ್ಲ, ಎಲ್ಲ ಸೈಡಿಂದ ಹಿಂಗೆ ತಿಂದ್ಕೊಂಡು ಇವನೊಬ್ಬ ನೋಡಿ ಮುದ್ದಾಗಿ ತುಂಟ. ಇವನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಖುಷಿ ಆಗೋದು. ಪಟ್ಟೆ ಹಿಂಗೆ ನೋಡಿಬಿಟ್ಟು ಹೋಗೋದಲ್ಲ, ಹಿಂಗೆ ನೋಡ್ತಾ ಇದ್ದಾಗ ಅವುಗಳ ನೋಡಿ ತಲೆ ತುರ್ಸ್ಕೊಳ್ಳೋ ಥರ ಮಾಡುತ್ತೆ. ಹಾಗೆ ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಹಾಗೆ ನಾವು ಒಂದು 5-10 ನಿಮಿಷ ನಿಂತ್ವಿ ಅಲ್ಲಿ ಅವುಗಳನ್ನು ನೋಡಿಕೊಂಡು. ಒಂದೊಂದು ಮಂಗ ಒಂದೊಂದು ಥರ, ಅಲ್ಲಿ ನೋಡಿ ಅಲ್ಲೊಂದು ಮಂಗ ತುರ್ಸ್ಕೊಳ್ಳೋದು ನೋಡಿ, ಅಲ್ಲಿ ಬೆನ್ನು ತುರ್ಸ್ಕೊಳತ್ತದ. ಹಾಗೆ ಈ ಮಂಗಗಳದ್ದು ಒಂದು ಚೆನ್ನಾಗಿರುತ್ತೆ ಆಟ, ಹೌದು, ಮರ ಹತ್ತೋದು, ಅವು ಆಟ ಆಡೋವಂಥದ್ದು, ಆಮೇಲೆ ಬಳ್ಳಿ ಥರ ಇರೋದ್ರಲ್ಲಿ ತೂಗಾಡುವಂಥದ್ದು ಹಂಗೆಲ್ಲ ಇರುತ್ತೆ. ಇಲ್ಲಿ ನವಿಲು ಇದು ಮರ ಹತ್ಕೊಂಡಿದೆ. ಹಾಗೆ ಇಲ್ಲಿ ನೋಡಿ, ಇವಾಗ ನಿಮ್ಗನ್ಸ್ಬೋದು ನೋಡಿ, ಮೇಲ್ಗಡೆಯಿಂದ ಹೂವುಗಳ ಹಾಕಿದಾಗ ಮೇಲಿಂದ ಹೂವುಗಳನ್ನು ಸುರಿದಾಗೆ ಕಾಣಿಸ್ತಾ ಇದೆ ನೋಡಿ. ಇದೇನಂತ ಹೇಳ್ಬಿಟ್ಟು ಗೆಸ್ ಮಾಡಿ ನೋಡಿ. ಟ್ಯಾರಿಸ್ ಮೇಲಿಂದ ಬೀಳ್ತಾ ಇದೆ, ಮೇಲ್ಗಡೆಯಿಂದ ಬರ್ತಾ ಇದೆ ನೋಡಿ ಅವು ಹೂಗಳ ರಾಶಿ ಹೂವುಗಳು. ಇದು ನೋಡಿದಾಗ ನಮಗೆ ಈ ಪಾರಿಜಾತದ ಹೂವಿನ ಹಾಗೆ ಕಾಣಿಸ್ತದೆ. ಪಾರಿಜಾತದ ಹೂವಿನಲ್ಲಿ ಈ ಥರ ಬಿಳಿಯಾಗಿ ಹೂವಾಗಿದ್ದು ಅದರಲ್ಲಿ ಒಂದು ತೊಟ್ಟು ಆರೆಂಜ್ ಕಲರ್ ಇರುತ್ತೆ, ಕೇಸರಿ ಕಲರ್ ಇರುತ್ತೆ. ಆದರೆ ಇಲ್ಲಿ ತೊಟ್ಟಿಲ್ಲ, ಬರೀ ಹೂವು ಇದ್ದಂಗಿದೆ ನೋಡಿ. ಯಾವ ಥರ ಇದೆ ನೋಡಿ ಹೂವು ಹೆಂಗಿದೆ ನೋಡಿ, ರಾಶಿ ಮೇಲ್ಗಡೆಯಿಂದ ಸುರಿತಾ ಇದ್ದಂಗಿದೆ ನೋಡಿ ಹೂವನ್ನ. ಈಗ ನೋಡಿ, ನೀವು ಅಂದ್ಕೊಂಡಿರ್ಬೋದು ಏನಪ್ಪ ಅಂತ, ಗೊತ್ತಿದ್ದವ್ರಿಗೆ ಗೊತ್ತಿರ್ಬೋದು, ಆಮೇಲೆ ಬೈದು ನನಗೆ ಕಮೆಂಟ್ ಮಾಡಬೇಡಿ, ನಮ್ಗೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು. ಗೊತ್ತಿಲ್ದಿದ್ದವರಿಗೆ ಇದು ಸ್ವಲ್ಪ ಹೂವು ಬಿದ್ದಂಗೆ ಕಾಣಿಸುತ್ತೆ, ಹೂವು ಥರನೇ ಕಾಣಿಸುತ್ತೆ. ಹೂವು ಹಾಗೆ ಇದೆ, ಪಾರಿಜಾತದ ಹೂವು ಥರ ಕಾಣಿಸುತ್ತೆ ಇದು, ಬೆಳ್ಳಗೆ ಹಾಗೆ. ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಇದು ಲೈಟ್ ಬೆಳಕಿಗೆ ಬಂದಿರುವಂಥ ಲೈಟ್ ಹುಳು, ಇದು ಲೈಟ್ ಬೆಳಕಿಗೆ ಬಂದಿರುವಂಥ ಲೈಟ್ ಹುಳು. ಈ ಲೈಟ್ ಹುಳುಗಳು ಚಿಕ್ಕದಾಗಿರುತ್ತೆ. ನಾನು ಝೂಮ್ ಮಾಡಿ ನೋಡಿ, ಅಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ. ಝೂಮ್ ಮಾಡಿದಾಗ ಈ ಥರ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಹಾಗೆ ವೀಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಬಂದಿದೆಯಲ್ಲ, ಹೂ ಥರ ಕಾಣಿಸುತ್ತಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಮಂಗ ನೋಡಿ, ಇಲ್ಲಿ ನನ್ನ ಇದು ಅಮ್ಮನ ಅಕ್ಕನ ಮನೆಯಲ್ಲಿದೆ ನಡೆದಿರೋದು. ಇದು ಅವ್ರ ದಿನ ಅಂದರೆ ನಾಯಿಗೆ ಅನ್ನ ಹಾಕ್ತಾರೆ, ಅಂದರೆ ಬೇರೆಯವ್ರ ಮನೆ ನಾಯಿಗೆ. ಅವರು ಇರೋದು ಬೇರೆ ಊರಲ್ಲಿ, ಬೆಂಗಳೂರಲ್ಲಿರೋದು. ಅವ್ರು ಊರಿಗೆ ಬಂದಾಗ ಬೇರೆಯವ್ರ ಮನೆದು ಒಂದು ನಾಯಿ ಯಾವಾಗಲೂ ಬರುತ್ತೆ. ಇವರು ಊಟ ಹಾಕ್ತಾರೆ, ಮಧ್ಯಾಹ್ನ ಸಾಯಂಕಾಲ ಅಂತ ಊಟ ಹಾಕ್ತಾರೆ. ಇವರು ಊಟ ಹಾಕಿದ್ದಾರೆ, ಅವಾಗ ಬಂದಿರೋದೇನು ಗೊತ್ತಾ, ನಾಯಿ ಅಲ್ಲಿರಲಿಲ್ಲ. ಹಾಗೆ ಅನ್ನ ಬಂದಮೇಲೆ ತಿನ್ನುತ್ತೆ ಅಂತ ಅನ್ನ ಹಾಕ್ತಾರೆ. ಆವಾಗ ಈ ಮಂಗ ಬಂದಿರೋದು ನೋಡಿ, ಮಂಗ ಬಂದು ತಿನ್ನೋದು ನೋಡಿ, ಕೈಯಲ್ಲಿ ತಿಂದಾಗೆ ನೋಡಿ, ಮನುಷ್ಯರು ಊಟ ಮಾಡ್ದಂಗೆ ಊಟ ಮಾಡ್ತಾಯಿದ್ದೆ ನೋಡಿ. ಅದೇ ನೋಡಿ, ಓಡಿದ್ದಂದ್ರೆ ಅಲ್ಲಿ ನಾಯಿ ಬಂತ, ಆವಾಗ ಓಡ್ಬಿಡ್ತೆ. ಇವಾಗ ನಾಯಿ ಅನ್ನ ತಿನ್ನುತ್ತೆ. ಇದು ಕರೆಕ್ಟ್ ಗೊತ್ತಾಗುತ್ತೆ ಅವ್ರು ಊರಿಗೆ ಬಂದಾಗ, ನನ್ನ ದೊಡ್ಡಮ್ಮನ ಮಕ್ಕಳು ಊರಿಗೆ ಬಂದಾಗ ಕರೆಕ್ಟಾಗಿ ಅದು ಬಂದುಬಿಡುತ್ತೆ ಇಲ್ಲಿ. ಬೇರೆ ದಿನ ಅದ್ರ ಮನೇಲಿ ಹೋಗುತ್ತೆ. ಇವಾಗ ಈ ಮಂಗ ಹೆದರ್ಕೊಂಡು ಓಡೋಗಿ, ನಾಯಿಗೆ ಹೆದರಿ ಓಡೋಗಿರೋದು ನೋಡಿ, ಎಲ್ಲಿ ಹತ್ಕೊಳುತ್ತೆ ನೋಡಿ. ಅದು ನೋಡಿ, ಹಂಚಿನ ಮಾಡಿ ಹತ್ತುತ್ತೆ, ಅಲ್ಲಿ ಮಾಡಿ ಹತ್ಬಿಟ್ಟು ಹೋಯ್ತು ನೋಡಿ. ಅದು ಹೋಗಿ ಅಲ್ಲಿ ಏನು ಮಾಡುತ್ತಂದರೆ ಮೇಲ್ಗಡೆ ಹೋಗಿ ಕೂತ್ಕೊಂಡು ತಿರುಗಿ ನೋಡುತ್ತೆ ನೋಡಿ, ಕೂತ್ಕೊಂಡು ತಿರುಗಿ ನೋಡುತ್ತೆ. ಅಲ್ಲಿ ಝೂಮ್ ಮಾಡಿಲ್ಲ ನಾನು, ಹಾಗಾಗಿ ಗೊತ್ತಾಗಿಲ್ಲ ನಿಮಗೆ. ಅದು ಕೂತ್ಕೊಂಡು ನೋಡುತ್ತೆ. ಆಮೇಲೆ ಇಲ್ಲಿ 2 ಮಂಗಗಳು ಇವು ದಾಟ ಶುರು ಆಯ್ತು, ಇಲ್ಲಿ ಕೂತ್ಕೊಂಡಿರೋದು ನೋಡಿ. ಹಾಗೆ ಇದು ನಾಯಿ ಇದು ಊಟ ಮಾಡುತ್ತೆ. ನಂತರ ಇಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಹತ್ರನೇ ಹಿಂಗೆ ಒಂಚೂರು ಹೋಗ್ತಾಯಿದ್ವಿ, ಆವಾಗ ಹಾವು ಬರೋದು ಇದೆ ನೋಡಿ. ಯಾವ ಥರ ಇದೆ ಅಂದರೆ ಅದು ವೀಡಿಯೋದಲ್ಲಿ ನನಗಷ್ಟು ವೀಡಿಯೋ ಅಂದರೆ ಗೊತ್ತಾಗಿಲ್ಲ. ಸಡನ್ನ ಹಾವು ಸರ ಅಂತ ಹೋಗುತ್ತಲ್ಲ, ಅದರಿಂದ ಸಡನ್ನ ವೀಡಿಯೋ ಮಾಡೋಕ್ಕೆ ಗೊತ್ತಾಗಲ್ಲ. ಹಾವು ಹೋಗೋದು ನೋಡಿ, ಪಟ್ಟಂತ ವೀಡಿಯೋ ಮಾಡಿಕೊಂಡು ನನಗೆ ಸಿಕ್ಕಿರೋದು ವೀಡಿಯೋ ಮಾಡೋಕ್ಕೆ. ಹಾಗೆ ನೋಡಿ, ಹೇಳಿ ಒಂದು ಶಾರ್ಟಲ್ಲಿ ನಾನು ವೀಡಿಯೋ ಹಾಕಿದ್ದೆ. ಹೌದಾ?
ಯಾರು ಮುಟ್ಟಕ್ಕೆ ಹೋಗಬೇಡಿ, ಕಟ್ಟೋದ್ರದ್ದಿಲ್ಲ, ಜೇಡಿನೇ ಮುಟ್ಬೇಡಿ. ಅದು ಕಚ್ಚಿದ್ರೆ ಕೊಂಬಲ್ಲಿ ಅದು ಬಿಡೋದೇ ಇಲ್ಲ. ಅದು ಚಿಪ್ಪಿದೆ ಅಲ್ಲ, ಅದಕ್ಕೆ ತುಂಬ ಗಟ್ಟಿಯಾಗಿರುತ್ತೆ. ನಂತರ ಇದೆ ಇಲ್ಲಿ ಚಿಕ್ಕಮ್ಮನ ಮನೇಲಿ ಎಷ್ಟು ನವಿಲುಗಳಂತಂದರೆ ಮನೆ ಹತ್ತಿರ ಕಾಂಪೌಂಡ್ ಹತ್ತಿರದವರೆಗೆ ಬರುತ್ತೆ, ಒಳಗಡೆ ಬರೋ ಸ್ವಲ್ಪ ಕಡಿಮೆ. ಮತ್ತು ಸ್ವಲ್ಪ ಸಪ್ಪಳ ಆದ ಕೂಡಲೇ ಹೆದರುವಂಥದ್ದು ಈ ನವಿಲುಗಳದ್ದು ಅಭ್ಯಾಸ. ಆದರೆ ಅಭ್ಯಾಸ ಮಾಡಿದರೆ ಏನಾದರೂ ತಿನ್ನೋಕ್ಕೆ ಅಂಗಳಕ್ಕೆ ಹಾಕಿದರೆ ತಿನ್ನೋಕ್ಕೋಸ್ಕರ ಬರ್ತವೆ. ನೋಡಿ ಇದು ಬಂತು ಕಂಪೌಂಡಿಂದ, ಆ ಕಡೆಯಿಂದ ಕಂಪೌಂಡ್ ಹಾರಿ ಈಚೆ ಬಂದಾದಮೇಲೆ ಇದು ಅಲ್ಲಿ ತೊಗರಿಬೇಳೆ ಮತ್ತು ಹೆಸರು ಕಾಳು ಒಣಗಿಸಿದ್ರು ಅಂಗಳದಲ್ಲಿ. ಆಗ ಇದು ಬಂತು ತಿನ್ನೋದಕ್ಕಂತ ಬರುತ್ತೆ. ಆದರೆ ಅದು ಹಂಗೆ ನೋಡಿ ವಾಪಸ್ ಹೋಯ್ತು, ಯಾಕಂದರೆ ಏನಾದರೂ ಸಪ್ಪಳ ಆಯಿತು ಏನೋ ಗೊತ್ತಿಲ್ಲ, ಅದರಿಂದ ಓಡ್ತಾ ಏನೋ. ನೋಡಿ ಬರೋದು ಸ್ಟೈಲ್ ನೋಡಿ, ರಾಜನ ಥರ ಬರ್ತಾಯಿದೆ. ಇದ್ರ ಗರಿ ಬಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಾವಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ನಾವು ರಿಯಲಾಗಿ ನೋಡಿದ್ದೀವಿ ಊರ ಕಡೆ. ನೋಡಿ ಬಂತು. ಆಮೇಲೆ ಇಲ್ಲೇನೋ ಅದಕ್ಕೆ ಸಪ್ಪಳ ಆಯ್ತು, ಅದನ್ನು ವಾಪಸ್ ಹೋಗಿರೋದು ಅದು, ಅಥವಾ ತಿನ್ನೋದಿಲ್ವೋ ಏನೋ ಗೊತ್ತಿಲ್ಲ, ಅದು ಹಿಂದಿರುಗಿ ಬಿಡುತ್ತಪ್ಪ. ನೋಡಿ ಬಾಲ ನೋಡಿ ಹೆಂಗಿದೆ, ಅಂದರೆ ವಾಪಸ್ ಹೋಗ್ತಾಯಿದೆ ಅದು. ವಾಪಸ್ ಹೋಗಿ ಕಂಪೌಂಡ್ ಮೇಲೆ ಹಾರಿ ನೋಡಿ, ಹಾರೋದಕ್ಕೂ ನೋಡಿ ಅಂದಾಜು ಮಾಡುತ್ತದೆ. ನೋಡಿ ಬಾಲ ನೋಡಿ ಅದ್ರದ್ದು. ಇವಾಗ ಅದು ಆ ಕಡೆ ಹಾರೋದಕ್ಕೆ ಅಂದಾಜು ಮಾಡ್ತಾಯಿದೆ. ಹಾರ್ತ ಹಂಗೆ ಹೋಯ್ತದೆ. ನಂತರ ಇಲ್ಲಿ ನೋಡಿ, ಇಲ್ಲೊಬ್ರು ಯಾರೋ ಕೂತಿದ್ದಾರೆ ನೋಡಿ, ಚಿಕ್ಕದಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಆ ಗಿಡದ ಹತ್ರ. ನೋಡಿ 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 ಇವರೇ, ಇವರು ನೋಡಿ ಒಂದು ರಾಜ್ ಅಂತಾರೆ, ಒಂದು ಏನೋ ಗೆಟಪ್ ನೋಡಿದ್ರೆ ನಗು ಬರುತ್ತೆ. 2 ಕೊಕ್ಕಿದ್ದಂಗೆ ಕಾಣಿಸುತ್ತಲ್ವ, ಅದು ತಲೆ ಮೇಲೆ ಅಂತ ಅದ್ರದ್ದು ಜುಟ್ಟು, ಅದ್ರದ್ದು ಕೊಕ್ಕು ನೋಡಿ. ಕಿವಿ ಹತ್ರ ಒಳ್ಳೆ ಕಿವಿಗೆ ಏನೋ ಮಾಡಿಸ್ದಂಗೆ, ಅಂದರೆ ಏನಂತಾರೆ ಮನುಷ್ಯರೆಲ್ಲ ಕಿವಿಗೆ ಹಾಕ್ಕೊಳ್ಳಲ್ಲ ಹೆಣ್ಮಕ್ಳು, ಹಾಗೆ ಕಿವಿಗೇನೋ ಮಾಡಿಸ್ದಾಗೆ ಓಲೆ ಹಾಗಿದೆ ಅದ್ರ ಕಿವಿ ಹತ್ರ ಕೆಂಪಿಗೆ. ಅದು ಕೊಕ್ಕು, ಕಣ್ಣು. ಇದೆಲ್ಲ ಬಸ್ಲೆ ಚಪ್ಪರದ ಮೇಲೆ ಕೂತಿರೋದು. ಅಂದರೆ ಮನೆ ಹತ್ತಿರವೇ ಈ ಥರ ಹಕ್ಕಿಗಳೆಲ್ಲ ಬಂದಾಗ ಚೆನ್ನಾಗಿರುತ್ತೆ, ಅವುಗಳನ್ನು ಬದುಕೋಕ್ಕೆ ಆ ಕಡೆ ಈ ಕಡೆ ನೋಡಿ ಕೂತಿದೆ ಅದು. ನಾನು ಸ್ವಲ್ಪ ಹತ್ರ ಹೋದರೂ ಅದು ಹಾರಲಿಲ್ಲ. ಈ ಬಸ್ಲೆ ಚಪ್ಪರ. ನಂತರ ಅಲ್ಲಿ ಹರಿವೆ ಗಿಡ ಇದೆ, ಕೀರೆ ಸೊಪ್ಪು ಅಂತ ಹೇಳ್ತಾರೆ ಕೆಲವರು, ಹರಿವೆ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕುಂದಾಪುರದ ಕಡೆ. ಆ ಚಪ್ಪರದ ಮೇಲೆ ಸುಮ್ಮನೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ನೋಡಿ ಎಷ್ಟೋ ಥರದ ಪಕ್ಷಿಗಳಿದ್ದಾವೆ. ನಾವು ವಿಡಿಯೋ ಮಾಡಿದ್ರೆ ಎಷ್ಟೋ ಥರ ಪಕ್ಷಿಗಳು ಸಿಗ್ತವೆ. ಈ ಹಾಡಿ ಹತ್ರ ಅಂಥ ಜಾಗದಲ್ಲೆಲ್ಲ ಹೋದರೆ, ಅದು ಮತ್ತು ಮನೆ ಹತ್ರ ಗಿಡ ಮರ ಇರೋ ಜಾಗದಲ್ಲೆಲ್ಲ ಈ ಪಕ್ಷಿಗಳು ಹಾರ್ಕೊಂಡು ಬರ್ತವೆ. ಅಂದರೆ ನಮಗೆಲ್ಲ ಟೈಮಲ್ಲಿ ಸಿಕ್ಕಲ್ಲ ಅಷ್ಟೇ ನೋಡೋದಕ್ಕೆ. ಅದು ಅವು ಎಷ್ಟೊತ್ತಿಗೆ ಬರ್ತವೆ ಎಷ್ಟೊತ್ತಿಗೆ ಹಾರೋಗ್ತವೆ ಗೊತ್ತಾಗಲ್ಲ ಅಲ್ವಾ, ಹಾಗಾಗಿ ನೋಡ್ತಾ ಇರೋಕ್ಕಾಗಲ್ಲ. ಅದು ಸಿಕ್ಕಿದಾಗ ಒಂಚೂರು ವೀಡಿಯೋ ಮಾಡ್ಕೋಬೋದು. ಇದು ಹಾಗೆ, ಇದು ಯಾವಾಗಲೂ ಏನು ಬರಲ್ಲ. ಅದೆಲ್ಲ ಆವತ್ತು ಕೂತಿತ್ತು, ಸಡನ್ನಾಗಿ ಹೋಗಿ ಮೊಬೈಲ್ ತೊಗೊಂಡು, ಅದು ಸುಮಾರು ಹೊತ್ತು ಕೂತಿರೋದ್ರಿಂದ ನನಗೆ ಮೊಬೈಲ್ ತೊಗೊಂಡು ಬಂದೆ ವೀಡಿಯೋ ಮಾಡೋದ್ರೊಳಗೆ ನೋಡಿ ಹಾರು ಹೋಯ್ತು ನೋಡಿ. ಅದು ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿದೆ, ಹಾಗಾಗಿ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನೋಡಿ ಚಿಕ್ಕ ಜಾಗ ಇದ್ದರೂ ಎಷ್ಟು ಗಿಡಗಳನ್ನು ಇಟ್ಕೋಬೋದು.